ಇದನ್ನು ನೋಡ್ತಿರ್ಬೇಕಾದ್ರೇ ಇವತ್ತಿನ ರೆಸಿಪಿ ಏನು ಅಂತ ನಿಮಗೆ ಅರ್ಥ ಆಗಿರಬೇಕಲ್ವಾ? ಹೌದು ಫ್ರೆಂಡ್ಸ್, ಉತ್ತರ ಕರ್ನಾಟಕದಲ್ಲಿ ಹೆಚ್ಚಾಗಿ ಮಾಡುವಂತಹ ಬದನೆಕಾಯಿ ಎಣ್ಣೆಗಾಯಿನೇ ಇವತ್ತಿನ ವಿಶೇಷ. ಇದರಲ್ಲಿ ವಿಶೇಷ ಏನಿದೆ ಅಂತ ಕೇಳ್ತಾ ಇದ್ದೀರಾ? ವಿಶೇಷ ಏನೂ ಇಲ್ಲ. ಈ ಬದನೆಕಾಯಿ ಎಣ್ಣೆಗಾಯಿನ ನಾನು ಹೇಗೆ ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ. ಹಾಗಿದ್ರೆ ಇನ್ಯಾಕೆ ತಡ, ಈ ಬದನೆಕಾಯಿ ಎಣ್ಣೆಗಾಯಿನ ಹೇಗೆ ಮಾಡಿದೆ ಅಂತ ನೋಡ್ಕೊಂಡು ಬರುವ. ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಹೊಸಬರಾಗಿದ್ದೀರೋ ಅವರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬನ್ನಿ, ಈ ಬದನೆಕಾಯಿ ಎಣ್ಣೆಗಾಯಿಗೆ ಏನೇನು ಸಾಮಗ್ರಿಗಳನ್ನು ಉಪಯೋಗಿಸಿದ್ದೀನಿ ಅಂತ ನೋಡ್ಕೊಂಡು ಬರುವ. ಹಾಯ್ ಫ್ರೆಂಡ್ಸ್, ನಾನು ಗೀತಾ, ಮಂಗಳೂರು ಮಲ್ಲಿಗೆಗೆ ಸ್ವಾಗತ. ಮೊದಲಿಗೆ ಇಲ್ಲಿ ನಾನು ಈ ರೆಸಿಪಿಗೆ ಬೇಕಾಗಿರುವಂತಹ ಮುಖ್ಯವಾದ ವಸ್ತು ಬದನೆಕಾಯಿ ತಗೊಂಡಿದ್ದೇನೆ. ಹಾಗೆಯೇ ಒಂದು ದೊಡ್ಡ ನೀರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಹಾಗೆಯೇ 3/4 ಕಪ್ಪಿನಷ್ಟು ಶೇಂಗಾ ತಗೊಂಡಿದ್ದೇನೆ, ನಮ್ಮಲ್ಲಿ ನೆಲಕಡಲೆ ಅಂತ ಹೇಳ್ತಾರೆ. ಜೊತೆಗೆ 1/4 ಕಪ್ಪಿನಷ್ಟು ಬಿಳಿ ಎಳ್ಳು ತಗೊಂಡಿದ್ದೇನೆ. ಇಲ್ಲಿ ಬಿಳಿ ಎಳ್ಳು ಇಲ್ಲದಿದ್ದರೆ ಕಪ್ಪು ಎಳ್ಳು ಕೂಡ ಯೂಸ್ ಮಾಡ್ಬೋದು. ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು 1 ಎಸಳು ಕರಿಬೇವು ಸೊಪ್ಪು ಕೂಡ ತಗೊಂಡಿದ್ದೇನೆ. ಹಾಗೆಯೇ ಇದರ ಜೊತೆಗೆ ಮಸಾಲೆಗೆ ಏನೆಲ್ಲ ತಗೊಂಡಿದ್ದೇನೆ ಅಂತ ಮುಂದೆ ಹೇಳ್ತಾ ಹೋಗ್ತೇನೆ. ಈಗ ನೆಕ್ಸ್ಟ್ ಏನಪ್ಪ ಅಂತಂದರೆ, ನಾವು ತಗೊಂಡಿರುವ ಶೇಂಗಾವನ್ನು ಚೆನ್ನಾಗಿ ಹುರಿಬೇಕು. ನೋಡಿ, ಇದು ಚಟಪಟ ಅಂತ ಹೇಳಬೇಕು. ಹಾಗೆ ಇದರ ಸಿಪ್ಪೆ ಕೂಡ ಬೇರೆ ಬೇರೆ ಆದಾಗ ಇದು ಚೆನ್ನಾಗಿ ಹುರಿದಿದೆ ಅಂತ ಅರ್ಥ. ಶೇಂಗಾವನ್ನು ಹುರಿದಾಯಿತು. ನೆಕ್ಸ್ಟ್ ನಾವು ತಗೊಂಡಿರುವ ಬಿಳಿ ಎಳ್ಳನ್ನು ಕೂಡ ಹುರಿಯುವ. ಈ ಎಳ್ಳನ್ನು ಹುರಿಬೇಕಾದ್ರೆ ಆದಷ್ಟು ನಾವು ಲೋ ಫ್ಲೇಮಲ್ಲಿ ಇಟ್ಟೆ ಎಳ್ಳನ್ನು ಹುರಿಬೇಕು. ಓಕೆ, ಈಗ ಇದು ಆಗಿದೆ, ಬಣ್ಣ ಸ್ವಲ್ಪ ಕೆಂಪಗಾಗಿದೆ. ಈಗ ನಾವು ಇದನ್ನು ತೆಗೆದು ಸೈಡಿಗೆ ಇಡುವ. ಈಗ ಹುರಿಯುವಂಥದ್ದೆಲ್ಲ ಹುರಿದಾಯಿತು. ಈಗ ನೆಕ್ಸ್ಟ್ ಈ ತಗೊಂಡಿರುವ ಬದನೆಕಾಯಿಯನ್ನು ನಾವು ಪ್ಲಸ್ ರೀತಿಯಲ್ಲಿ ಕಟ್ ಮಾಡಬೇಕು. ಸಾರಿ, ಒಂದೇ ಒಂದು ಬದನೆಕಾಯಿ ಕೂಡ ಪ್ಲಸ್ ಆಗಿ ಕಟ್ ಮಾಡುವಾಗ ಕ್ಯಾಮರಾದ ಕಣ್ಣಿಗೆ ಬೀಳಲಿಲ್ಲ. ಆಲ್ಮೋಸ್ಟ್ ನಿಮಗೆಲ್ಲ ಗೊತ್ತೇ ಇರ್ತದೆ ಬದನೆಕಾಯಿಯನ್ನು ಪ್ಲಸ್ ಆಗಿ ಕಟ್ ಮಾಡೋದು ಹೇಗೆ ಅಂತ. ಇಲ್ಲಿ ಎಲ್ಲ ಬದನೆಕಾಯಿಯನ್ನು ನಾನು ಪ್ಲಸ್ ಆಗಿ ಕಟ್ ಮಾಡಿ ಇಟ್ಟುಕೊಂಡಿದ್ದೇನೆ. ಹಾಗೆಯೇ ಹುರಿದಿಟ್ಟಂತಹ ಶೇಂಗಾದ ಸಿಪ್ಪೆಯನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಇಟ್ಕೊಳ್ಬೇಕು. ಕ್ಲೀನ್ ಮಾಡಿದಂತಹ ಶೇಂಗಾವನ್ನು ಒಂದು ಮಿಕ್ಸಿ ಜಾರಿಗೆ ಹಾಕುವ. ಜೊತೆಗೆ ಹುರಿದ ಎಳ್ಳನ್ನು ಕೂಡ ಸೇರಿಸಬೇಕು. ಇವೆರಡನ್ನು ಸೇರಿಸಿ ಪೌಡರ್ ಮಾಡಬೇಕು. ನಾನು ಪೌಡರ್ ಮಾಡಬೇಕಾದ್ರೆ ಸ್ವಲ್ಪ ಜಾಸ್ತಿ ರನ್ ಮಾಡಿರೋದ್ರಿಂದ ಅದು ಪೇಸ್ಟ್ ಆಗಿದೆ. ತೊಂದರೆ ಇಲ್ಲ, ಪೌಡ್ರು ಆದೀತು, ಪೇಸ್ಟ್ ಕೂಡ ಆದೀತು. ಈಗ ಅದಕ್ಕೆ ಅರ್ಧ ಸ್ಪೂನ್ ಅರಿಶಿನ ಪೌಡರ್, 1 ದೊಡ್ಡ ಸ್ಪೂನು ಮೆಣಸಿನ ಹುಡಿ, ಇದು ನಿಮ್ಮ ಖಾರಕ್ಕೆ ತಕ್ಕಷ್ಟು ತಗೊಳ್ಬೋದು. ನೆಕ್ಸ್ಟ್ ನಾನಿಲ್ಲಿ 2 ದೊಡ್ಡ ಸ್ಪೂನ್ ಸಾಂಬಾರ್ ಪೌಡರ್ ಹಾಕಿದೆ. ಹಾಗೆಯೇ ಸ್ವಲ್ಪ ಉಪ್ಪು, 1 ಸ್ಪೂನಷ್ಟು ಬೆಲ್ಲ ಹಾಕಬೇಕು. ಇದೆಲ್ಲ ಹಾಕಿದ ಮೇಲೆ ಹುಣಸೆ ಹುಳಿಯ ರಸವನ್ನು ಹಾಕಿ ಚೆನ್ನಾಗಿ ಕಲಸಬೇಕು. ನೋಡಿ, ಈ ರೀತಿ ಕಲಸಿಟ್ಟಿದ್ದೇನೆ. ನಂತರ ಏನು ಮಾಡಬೇಕಂದ್ರೆ, ಒಂದೊಂದಾಗಿ ಪ್ಲಸ್ ಥರ ಕಟ್ ಮಾಡಿರುವಂತಹ ಬದನೆಕಾಯಿಯೊಳಗೆ ಈ ಮಸಾಲೆಯನ್ನು ತುಂಬಿಸಬೇಕು. ಈಗ ಎಲ್ಲ ಬದನೆಕಾಯಿಯೊಳಗೆ ಮಸಾಲೆಯನ್ನು ತುಂಬಿಸಿ ಒಂದು ಸೈಡಲ್ಲಿ ಇಟ್ಟಿದ್ದೇನೆ. ನೆಕ್ಸ್ಟ್ ನಾವು ಒಂದು ಬಾಣಲೆಗೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕುವ. ಎಣ್ಣೆ ಬಿಸಿ ಆಗ್ತಿದ್ದಾಗೇ 1 ಸ್ಪೂನ್ ಸಾಸಿವೆ ಹಾಕಿದೆ. ಸಾಸಿವೆ ಸಿಡಿತಿರಬೇಕಾದ್ರೆ ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕುವ. ಜೀರಿಗೆ ಕೂಡ ಚಟಪಟ ಅಂತ ಹೇಳ್ತಿದ್ದಾಗೇ ನಾವು ಕಟ್ ಮಾಡಿಟ್ಟಿರುವಂತಹ ನೀರುಳ್ಳಿಯನ್ನು ಸೇರಿಸುವ. ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಹುರಿಬೇಕು. ನೆಕ್ಸ್ಟ್ ಇದಕ್ಕೆ 1 ಕಡ್ಡಿ ಕರಿಬೇವು ಸೊಪ್ಪು ಸೇರಿಸುವ. ಈಗ ಇದನ್ನು ಒಂದ್ಸಲ ಚೆನ್ನಾಗಿ ಫ್ರೈ ಮಾಡಬೇಕು. ಇದನ್ನು ಫ್ರೈ ಮಾಡಿ ಆದಮೇಲೆ ನಾವು ಮಸಾಲೆ ತುಂಬಿಸಿರುವಂತಹ ಬದನೆಕಾಯಿಯನ್ನು ಈ ಎಣ್ಣೆಗೆ ಸೇರಿಸಬೇಕು. ಈಗ ಎಣ್ಣೆಯಲ್ಲಿ ಇಟ್ಟಿರುವಂತಹ ಎಲ್ಲ ಮಸಾಲೆ ತುಂಬಿರುವ ಬದನೆಕಾಯಿಯನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ, ಇಲ್ಲಿ ಬದನೆಕಾಯಿಯ ಕಲರ್ ಪೂರ್ತಿ ಬದಲಾಗಿದೆ, ಅಂದರೆ ಇದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ. ಇಷ್ಟಾದರೆ ಸಾಕು. ನೆಕ್ಸ್ಟ್ ನಾವು ಇದಕ್ಕೆ ಉಳಿದಿರುವಂತಹ ಮಸಾಲೆಯನ್ನು ಸೇರಿಸಬೇಕು.
ಹಾಗೆ ಸ್ವಲ್ಪ ನೀರು ಸೇರಿಸಬೇಕು. ನೀರು ಸೇರಿಸಿ ಆದಮೇಲೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಾಗೆ ಮತ್ತೆ ನೀರು ನೋಡಿಕೊಂಡು ಹಾಕಬೇಕು. ಈ ಮಸಾಲೆಯನ್ನು ಮೊದಲಿಗೆ ದಪ್ಪ ಮಾಡಬಾರ್ದು, ಮೊದಲು ತೆಳ್ಳಗೆ ಮಾಡಬೇಕು. ಅದು ಕುದಿತಾ ಕುದಿತಾ ದಪ್ಪಗಾಗ್ತದೆ. ನಾನಿಲ್ಲಿ ಇಷ್ಟು ನೀರು ಹಾಕಿ ಹದ ಮಾಡಿದ್ದೇನೆ. ನಮ್ಮಲ್ಲಿ ಸ್ವಲ್ಪ ಗ್ರೇವಿ ಜಾಸ್ತಿನೇ ತಿನ್ನೋದ್ರಿಂದ ಸ್ವಲ್ಪ ತೆಳ್ಳಗೆ ಮಾಡಿದ್ದೇನೆ. ನಿಮಗೆ ಗ್ರೇವಿ ಯಾವ ರೀತಿ ಬೇಕೋ ಆ ರೀತಿ ನೀರು ಹಾಕಿ ಹದ ಮಾಡಿಕೊಳ್ಳಿ. ಮಿಕ್ಸ್ ಮಾಡಿದ ಮೇಲೆ ಮುಚ್ಚಳ ಇಟ್ಟು ಕುದಿಲಿಕ್ಕೆ ಬಿಡಬೇಕು. ಈಗ 3 ನಿಮಿಷ ಆಗಿದೆ. ಇಲ್ಲಿ ನೋಡಿ ಚೆನ್ನಾಗಿ ಕುದಿ ಬರ್ತಾ ಉಂಟು. ಮತ್ತೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇಲ್ಲಿ ಬದನೆಕಾಯಿಯನ್ನು ಜಾಸ್ತಿ ಬೇಯಿಸಬೇಕು ಅಂತ ಏನೂ ಇಲ್ಲ, ಯಾಕೆಂದರೆ ಎಣ್ಣೆಯಲ್ಲಿ ಆಲ್ರೆಡಿ ಬದನೆಕಾಯಿ ಚೆನ್ನಾಗಿ ಬೆಂದಿರ್ತದೆ. ಇಲ್ಲಿ ಹಾಕಿರುವ ಮಸಾಲೆ ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೆ ಚೆನ್ನಾಗಿ ಕುದಿಸಬೇಕು. ಹಾಗೆ ಈ ಟೈಮ್ನಲ್ಲಿ ಉಪ್ಪು, ಖಾರ, ಹುಳಿ, ಸಿಹಿ ಏನು ಬೇಕೋ ಅದನ್ನು ಚೆಕ್ ಮಾಡಿ ಬೇಕಾಗಿರೋದನ್ನು ಹಾಕಿಕೊಳ್ಬೋದು. ಹಾಗೆ ನನಗಿಲ್ಲಿ ಖಾರ ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ತು, ಅದಕ್ಕೆ ಸ್ವಲ್ಪ ಮೆಣಸಿನ ಹುಡಿಯನ್ನು ಹಾಕ್ತಾ ಇದ್ದೇನೆ. ಈಗ ಎಲ್ಲವನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಮತ್ತೆ ಒಮ್ಮೆ ಮುಚ್ಚಳ ಮುಚ್ಚಿ ಚೆನ್ನಾಗಿ ಕುದಿ ಬರಲಿಕ್ಕೆ ಬಿಡಬೇಕು. ಹೀಗೆ ಇದು ಚೆನ್ನಾಗಿ ಕುದಿ ಬಂದಿದೆ. ನಾನು ಲೋ ಫ್ಲೇಮಲ್ಲಿ ಇಟ್ಟಿದ್ದೇನೆ. ಈಗ ನಾವು ಇದಕ್ಕೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಉದುರಿಸಿದರೆ ನಮ್ಮ ಬದನೆಕಾಯಿ ಎಣ್ಣೆಗಾಯಿ ರೆಡಿ ಆಗ್ತದೆ. ಫ್ರೆಂಡ್ಸ್, ಬದನೆಕಾಯಿ ಎಣ್ಣೆಗಾಯಿಯನ್ನು ಬೇರೆ ಬೇರೆ ವಿಧಾನಗಳಲ್ಲಿ ಮಾಡ್ತಾರೆ. ನಾನು ಯಾವ ವಿಧಾನದಲ್ಲಿ ಮಾಡಿದೆ ಅಂತ ನಿಮಗೆ ತೋರಿಸ್ಕೊಟ್ಟಿದ್ದೇನೆ. ಹಾಗೆ ನೀವು ಯಾವ ವಿಧಾನದಲ್ಲಿ ಮಾಡ್ತೀರಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ಅಂತ ಭಾವಿಸ್ತೇನೆ. ಹಾಗಿದ್ದಲ್ಲಿ ಒಂದು ಲೈಕ್, ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಯಾರೆಲ್ಲ ನನ್ನ ವಿಡಿಯೋಗಳನ್ನು ಹೊಸದಾಗಿ ನೋಡ್ತಿದ್ದೀರೋ ಅವರು ನನ್ನ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ರೈಟ್ ಸೈಡಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಓಕೆ ಫ್ರೆಂಡ್ಸ್, ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.